ಅದೆಲ್ಲ ನಂಗೆ ಗೊತ್ತಿಲ್ಲ ಅಣ್ಣ. ನೀವು ಸಾಲ ಮಾಡ್ಕೊಂಡಿದ್ದೀರಾ ಏನು ಮಾಡ್ಕೊಂಡಿದ್ದೀರೋ ಅದೆಲ್ಲ ನಂಗೆ ಗೊತ್ತಿಲ್ಲ. ನನ್ನ ಪಾಲಿನ ಆಸ್ತಿ ನನಗೆ ಬಂದ್ಬಿಡ್ಬೇಕು. ಬಂದಿಲ್ಲ ಅಂದರೆ ಕೋರ್ಟಲ್ಲಿ ಕೇಸ್ ಹಾಕ್ತೀನಿ. ಏನಮ್ಮ ಕೋರ್ಟು ಕೇಸು ಅಂತ ಇದೆಯಾ? ಯಾರ ಹತ್ರ ಮಾತಾಡ್ತಾ ಇದೆಯಾ? ಊರಿಂದ ನಿಮ್ಮ ಮಾಮ ಫೋನ್ ಮಾಡಿತ್ತು ಕಣಪ್ಪ. ಊರೆಲ್ಲ ಆಸ್ತಿ ಡಿವೈಡ್ ಮಾಡ್ತಾವ್ರಂತೆ. ನನ್ನ ಪಾಲಿನ ಆಸ್ತಿ ನನಗೆ ಕೊಡಿ ಅಂತ ಕೇಳಿದೆ. ಕೊಡಲ್ಲ ಅಂತಂದ್ರು. ಅದಕ್ಕೆ ಕೋರ್ಟಲ್ಲಿ ಕೇಸ್ ಹಾಕ್ತೀನಿ ಅಂತ ಹೇಳಿದ್ದೀನಿ. ಓಹೋ, ಕೋರ್ಟಲ್ಲಿ ಕೇಸ್ ಹಾಕ್ತೀಯಾ? ಅಲ್ಲ ಕಣಮ್ಮ, ನಿಂಗೊಂದು ಮಾತು ಕೇಳಲ್ಲ. ನಿಮ್ಮ ಅಪ್ಪ ಅಮ್ಮ ಇಬ್ಬರು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ಬೇಕಾದ್ರೆ ಆ ಖರ್ಚೆಲ್ಲ ಯಾರು ನೋಡ್ಕೊಂಡ್ರು? ನೀನು ನೋಡ್ಕೊಂಡ ಇಲ್ಲ ಮಾಮ ನೋಡ್ಕೊಂತ? ಅದಿರ್ಲಿ, ನಿನ್ ಮದುವೆಗೆ ಅಷ್ಟೊಂದು ಸಾಲ ಆಯ್ತಲ್ಲ, ನೀನೇ ಖರ್ಚು ಮಾಡ್ಕೊಂಡ ಇಲ್ಲಾಂದ್ರೆ ನಿಮ್ಮ ಅಪ್ಪ ಅಮ್ಮ ಮಾಡಿದ್ರ? ನಮ್ಮ ಮದುವೆ ಎಲ್ಲ ನಮ್ಮ ಅಪ್ಪ ನಮ್ಮಮ್ಮನೇ ಮಾಡಿದ್ದು ಕಣಪ್ಪ. ಆದರೆ ಸಾಲ ಎಲ್ಲ ನಮ್ಮ ಅಣ್ಣನೇ ಒತ್ಕ ತೀರಿಸ್ತಾವನಿ. ಅಷ್ಟೊಂದು ಕಷ್ಟ ಇದೆ, ಅವ್ರ ಹತ್ರ ಹೋಗ್ಬಿಟ್ಟು ನೀನು ಆಸ್ತಿ ಕೇಳ್ತೀನಿ ಅಂತ ಹೇಳ್ತಿದ್ಯಲ್ಲಮ್ಮ. ನಿನಗೆ ನಾವಿದೀವಿ ತಾನೆ, ಆಸ್ತಿ ಎಲ್ಲ ಯಾಕೆ ನಿನಗೆ? ಫಸ್ಟು ನಿಮ್ಮ ಅಣ್ಣನ ಫೋನ್ ಮಾಡಿಬಿಟ್ಟು ಸಾರಿ ಕೇಳು. ಅಣ್ಣ ಸಾರಿ ಅಣ್ಣ, ನಾನು ದುಡುಕಿ ತಪ್ಪಾಗಿ ಮಾತಾಡ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಿ ಅಣ್ಣ. ನಂಗೆ ಯಾವ ಆಸ್ತಿನೂ ಬೇಡ, ಏನು ಬೇಡ. ನನ್ನ ತವ್ರ ಮನೆ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಣ್ಣ ನನಗೆ. ಹ್ಯಾಪಿ ರಕ್ಷಾಬಂಧನ ಅಣ್ಣ. 100 ಕಾಲ ಚೆನ್ನಾಗಿರಿ. ಅಣ್ಣ